ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಯಾರೆಲ್ಲ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿಕೆಯಿಂದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಇದಕ್ಕೆ ಎಜುಕೇಷನ್ ಏನು ಬೇಕಾಗುತ್ತಾ, ಸೊ ಇದು ಎಷ್ಟು 30 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಯಾವ ದಿನಾಂಕದಿಂದ ಹಿಡಿದು ಯಾವ ದಿನಾಂಕದವರೆಗೆ ಇರ್ತದೆ ಅಂತ ಹೇಳಿಕೆಯಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ ಟೋಟಲಿ 2 ಡೇಸ್ ಆಯ್ತಿದ್ದು ನೋಟಿಫಿಕೇಶನ್ ಬಂದ್ಬಿಟ್ಟು. ಸೊ ನಾನು ನಿಮ್ಗೆ ಅಪ್ಡೇಟನ್ನು ಕೊಡೋಕ್ಕಾಗಿರಲಿಲ್ಲ, ಆದ ಕಾರಣಕ್ಕೋಸ್ಕರ ಈ ಟೈಮ್ನಲ್ಲಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕರೆದಿದ್ದನ್ನು ಇದು CISFನಲ್ಲಿ 30 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂತಂದರೆ 30 ಪೋಸ್ಟ್ ಅದಾವು. ಇದಕ್ಕೆ ನೀವೇನೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಇದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕೆಯಿಂದ ಅದು ನಿಮ್ಗೆ ಕ್ಲಿಯರಿಟಿಯಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ರಿ. ಇದು ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂತಂದರೆ ಯಾರೆಲ್ಲ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿಕೆಯಿಂದ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಇದು ಯಾವುದಪ್ಪ ಅಂತಂದರೆ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿಕೆಯಿಂದ ಇದು ಕಾನ್ಸ್ಟೇಬಲ್ ಅಲ್ಲ, ಹೆಡ್ ಕಾನ್ಸ್ಟೇಬಲ್, ಮತ್ತು ಇದು ಯಾವುದು ಟ್ರೇಡ್ಸ್ಮನ್ ಕೂಡ ಅಲ್ಲ. ನೀವೇನೀಗ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ಅದು ಇನ್ನಷ್ಟು ದಿನಗಳಲ್ಲಿ ನಿಮ್ಮ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಕೂಡ ಬರ್ತದೆ. ಅದು ಬಂದ ತಕ್ಷಣ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಓಕೆ, ಇಲ್ಲಿ ಅಪ್ಲಿಕೇಶನನ್ನು ಹಾಕುವ ದಿನಾಂಕ ನೋಡ್ಕೊಡ್ರಿ, ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಈ ನೋಟಿಫಿಕೇಶನ್ನ ಓಪನ್ ಆಗಿದ್ದು. ಸೊ ಇದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 11/5/2025 ಹಿಡಿದು ಕೊನೆಯ ದಿನಾಂಕ ಬಂದ್ಬಿಟ್ಟು 30/5/2025 ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಇಷ್ಟು ದಿನ ನಿಮ್ಗೆ ಟೈಮಿಂಗ್ ಕೂಡ ಇರ್ತದೆ. ಸರ್, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ಸೊ ಇದರ ಕ್ವಾಲಿಫಿಕೇಶನ್ ಏನು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ತಿಳ್ಕೊಡ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಏಜ್ ಎಷ್ಟಪ್ಪ ಅಂದರೆ 18ರಿಂದ ಹಿಡಿದು 18 to 23 ಏಜ್ ಹೊರಗಡೆ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ತರನಾಗಿ OBC ಕೆಟಗರಿಯರು ಯಾರಾದರೂ ಇದ್ರಿಯಪ್ಪ ಅಂದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ ಅದೇ ತರನಾಗಿ SC ಮತ್ತು ST ದವರು ಯಾರಾದರೂ ಇದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಡ್ತಾರೆ. ಯಾವುದೇ ಒಂದು ಡಿಫೆನ್ಸ್ ಫೋರ್ಸ್ನಲ್ಲಿ ಹೋದರೆ, ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಹೋದರೆ ಪ್ರತಿಯೊಂದಕ್ಕೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. ಸರ್, ಇದು ಪೇಮೆಂಟ್ ಎಷ್ಟಿರ್ಬೋದು? ಫಸ್ಟ್ಗೆ ಸ್ಟಾರ್ಟಿಂಗ್ ಅಂತ ಹಿಡಿದು 25,500 ಅಂತ ಹಿಡಿದು 81,000 ಇದು ಪೇಮೆಂಟ್ ಕೂಡ ಇರ್ತದೆ. ಓಕೆ, ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಕೋಟಾ ಇರ್ತದೆ. ಅಂದರೆ ಯಾರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬೇಕಪ್ಪ ಅಂದರೆ ನೀವು ಯಾವ್ಯಾವ ಸ್ಪೋರ್ಟ್ಸ್ 12ನೇ ತರಗತಿ ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು. ಓಕೆ, 12th ಯಾರೆಲ್ಲ ಪಾಸ್ ಆಗಿದ್ರೆ ಮಾತ್ರ. ಸೊ ನೋಡ್ಕೊಂಡ್ರೆ 12ನೇ ತರಗತಿ ಪಾಸ್ ಆಗಿರಬೇಕು, ಅದರ ಜೊತೆಗೆ ಸ್ಪೋರ್ಟ್ಸ್ ಕೋಟಾ ಕೂಡ ಇರಬೇಕಾಗುತ್ತೆ. ನೀವೇನಾದರೂ ಸ್ಪೋರ್ಟ್ಸ್ ಕೋಟಾ ಯಾವ್ದು ಇರಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಯಾವುದ್ಯಾವುದಪ್ಪ ಅಂತಂದರೆ ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು. ಓಕೆ, ನೀವೇನಾದರೂ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ನನ್ನ ಹತ್ರ ಯಾವುದೂ ಕೂಡ ಸರ್ಟಿಫಿಕೇಟ್ ಇಲ್ಲ, ನಾನು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾ ಅಂತ ಹೇಳಿಗೆಸಿಂದ ಒಂದಿಷ್ಟು ಜನ ಕಮೆಂಟ್ಗಳನ್ನ ಹಾಕಿ ಆಲ್ಮೋಸ್ಟ್ ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡಿದ್ರೆ ಇದು ಬಂದಿರತಕ್ಕಂಥದ್ದು ಓನ್ಲಿ ಸ್ಪೋರ್ಟ್ಸ್ ಕೋಟಾದವರಿಗೆ ಮಾತ್ರ. ಆದ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಇದಕ್ಕೆ ಸಲ್ಲಿಸಬಹುದು. ಇದು ಬಂದ್ಬಿಟ್ಟು ಫಸ್ಟಲ್ಲಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ಅಂದರೆ ಟ್ರಯಲ್ ಟೆಸ್ಟ್ ಇರ್ತೈತಿ. ಟ್ರಯಲ್ ಟೆಸ್ಟ್ ಆದ ನಂತರ ಫಿಸಿಕಲ್ ಟೆಸ್ಟು, ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇದರಲ್ಲಿ ಇರ್ತದೆ. ಸರ್, ಇದಕ್ಕೆ ಹೈಟ್ ನೋಡ್ಕೊಳ್ರಿ. ಹೈಟ್ ಇದರಲ್ಲಿ ಅಪ್ಲಿಕೇಶನ್ ಫಾರ್ ದ ಸೈನ್ಸ್ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ ಯಾರು ಬೇಕಾದರೂ ಕೂಡ ಅರ್ಜಿಗಳನ್ನ ಹಾಕ್ಬೋದು. ಓಕೆ, ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಇದು ರಿಯಲ್ ನಿಮ್ಗೆ ನೋಟಿಫಿಕೇಶನ್ ಬೇಕಾಗಿತ್ತಪ್ಪ ಅಂದರೆ ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಲಿಂಕ್ದಲ್ಲಿ ನೀವು ಹೋಗಿ ಜಾಯ್ನ್ ಆಗಿರಪ್ಪ ಅಂದರೆ ಸೊ ನಾನು ಈ PDF ನಿಮ್ಗೆ ಶೇರ್ ಮಾಡಿರ್ತೀನಿ. ಆ PDF ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಕನ್ಫರ್ಮೇಷನನ್ನು ಮಾಡ್ಕೊಳ್ಬೋದು. ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರಲಿ ನೋಡಿ, ಕಾಂಪಿಟೇಷನ್ ಯಾವ್ದಾವ್ದು ಇರಬೇಕಪ್ಪ ಅಂದರೆ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪು, ನ್ಯಾಷನಲ್ ಕಾಂಪಿಟೇಷನು, ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟು, ನ್ಯಾಷನಲ್ ಸ್ಪೋರ್ಟ್ಸ್ ಗೇಮ್ಸ್ ಫಾರ್ ಸ್ಕೂಲ್ಸ್, ಯಾವುದೇ ಒಂದು ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ದಲ್ಲಿ ಅವೆಲ್ಲ ನಿಮ್ಮ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಕೂಡ ಇದ್ದಿದ್ರೆ ಸೊ ನೀವು ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇಂಥ ಆಪರ್ಚುನಿಟಿಗಳನ್ನು ನೀವು ಅಂದ್ಕೊಳ್ತಾ ಇದ್ದೀರಾ ಏನಪ್ಪ ಅಂತಂದರೆ ಸೊ ಸ್ಪೋರ್ಟ್ಸ್ ಆಡಿದರೆ ಯಾವುದಕ್ಕೂ ಕೂಡ ಹೆಲ್ಪ್ ಆಗಲ್ಲ. ಇಲ್ಲಿ ನೋಡ್ಕೊಂಡ್ರೆ ಸ್ಪೋರ್ಟ್ಸ್ ಆಡಿದವ್ರಿಗೆ ಎಕ್ಸಾಮ್ ಕೂಡ ಇರೋದಿಲ್ಲ. ಇದಕ್ಕೆ ಎಕ್ಸಾಮೇ ಕಂಡಕ್ಟ್ ಮಾಡೋದಿಲ್ಲ, ಜಸ್ಟ್ ಟ್ರಯಲನ್ನು ಕಂಡಕ್ಟ್ ಮಾಡ್ತಾರೆ. ಟ್ರಯಲ್ ಮತ್ತು ಫಿಸಿಕಲ್, ಮೆಡಿಕಲ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಫೈನಲ್ಲಿ ಜಾಬ್ ಆದ ಹಾಗೆ. ಸೊ ಅದಕ್ಕೋಸ್ಕರನೇ 10th ಮುಗಿದ ಮೇಲೇ ಸ್ಪೋರ್ಟ್ಸ್ಗೆ ಟ್ರೈ ಮಾಡಿರಿ. ಸ್ಪೋರ್ಟ್ಸಿಗೆ ಅಷ್ಟು ಇರತಕ್ಕಂಥ ವ್ಯಾಲ್ಯೂ ಎಲ್ಲಿ ಕೂಡ ಇರೋದಿಲ್ಲ. ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕೂಡ ಇರ್ತದೆ, ಒಂದು ವ್ಯಾಲ್ಯೂ ಕೂಡ ಇರ್ತದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಂದು ಯಾವುದೇ ಒಂದು ರಸ್ಲಿಂಗ್ ಆಗಿರಲಿ, ಹಾಕಿ ಆಗಿರಲಿ, ಅದೇ ಥರನಾಗಿ ನೀವು ಖೋ ಆಗಿರಲಿ, ಯಾವುದನ್ನಾದರೂ ಗೇಮನ್ನು ಆಡ್ರಿ. ಕರೆಕ್ಟಾಗಿ ನೀವು ಗೇಮನ್ನು ಆಡ್ಕೇಸಿಂದ ಯಾವುದೋ ಒಂದು ಸ್ಟೇಟ್ ಲೆವೆಲು, ನ್ಯಾಷನಲ್ಲು ಆಡಿದ್ರಪ್ಪ ಅಂದರೆ ನಿಮ್ಗೆ ಎಲ್ಲಿ ಹೋದರೂ ಕೂಡ
ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ ಕೂಡ ಅವಕಾಶಗಳು ಸಿಗ್ತಾ ಇರ್ತಾವೆ. ಸೊ 12ನೇ ತರಗತಿ ಮುಗಿದಿರಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೂಡ 11ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೋಗಿ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಸೊ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಆಗಿರಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊಂಡ್ಬಿಟ್ಟು ಸರ್ ನಾನು ಅರ್ಜಿಗಳನ್ನ ಸಲ್ಲಿಸಬೇಕು, ನಾನು 10th ಮುಗಿದಿದೆ, ನಾನು 10th ಮುಗಿಸಿದ ತಕ್ಷಣ ಯಾವುದೂ ಕೂಡ ಎಜುಕೇಷನ್ನೇ ಮಾಡ್ತಾ ಇಲ್ಲ, ಸೊ ನಾನು ಯಾವುದಾದ್ರೂ ಒಂದು ಜಾಬನ್ನು ತೊಗೊಳ್ಬೇಕು ಸರ್ ಅಂತ ಅಂದ್ಕೊಳ್ಳೋರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಂತಿದೆ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್, ಇದು ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿಯೊಂದು ಅಪ್ಡೇಟನ್ನು ನೀವು ನೋಟಿಫಿಕೇಶನ್ದಲ್ಲಿ ಹೋಗಿ ಚೆಕ್ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಡೈಲಿ 5 ಮಿನಿಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟರೆ ಪ್ರತಿಯೊಂದು ನಾಲೆಡ್ಜನ್ನು ನಾನು ನಿಮ್ಗೆ 99% ನಿಮ್ಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.